ನಮಸ್ಕಾರ, ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬಿಜೆಪಿಯಲ್ಲಿ ನಡೀತಾ ಇದೆಯಾ ಬಿಎಸ್ವೈ ಬದಲಾವಣೆ ಪ್ಲಾನ್? ಸವದಿ ದೆಹಲಿ ಭೇಟಿ ಅಸಲಿ ಕಾರಣ ಗೊತ್ತಾ? ಕೆಣಕಿದ್ರೆ ಸುಮ್ಮನೆ ಬಿಡುತ್ತಾ ರಾಜಾಹುಲಿ? ಇದೇ ಹೊತ್ತಿನ ಫೋಕಸ್ 18 ನಾಯಕತ್ವ ಬದಲಾವಣೆ ಬಿಗ್ ಸೀಕ್ರೆಟ್. ಅದು ಅಂತಿಂತಹ ಮಾಸ್ಟರ್ ಪ್ಲಾನ್ ಅಲ್ಲ, ಇಡೀ ಕಮಲಕೋಟೆಯಲ್ಲೇ ಕಂಪನ ಸೃಷ್ಟಿಸುವಂತಹ ಮಾಸ್ಟರ್ ಪ್ಲಾನ್. ಆ ಪ್ಲಾನ್ ಸಕ್ಸಸ್ ಆಗಿದ್ದೇ ಆದ್ರೆ ಸಿಎಂ ಕುರ್ಚಿಯೇ ಶೇಕ್ ಆಗಿ ಹೋಗುತ್ತೆ. ಹಾಗಾದ್ರೆ ಡಿಸಿಎಂ ಲಕ್ಷ್ಮಣ್ ಸವದಿ ಮತ್ತು ಸಚಿವೆ ಶಶಿಕಲಾ ಜೊಲ್ಲೆ ಅವರು ದಿಲ್ಲಿಗೆ ಹೋಗಿ ಬಂದಿದ್ಯಾಕೆ? ದಿಲ್ಲಿಯಲ್ಲಿ ನಡೆದಿದೆಯಾ ಸೀಕ್ರೆಟ್ ಪ್ಲಾನ್? ಅದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿಯಲ್ಲಿ ನಡೀತಿದೆಯಾ ಬಿಎಸ್ವೈ ಬದಲಾವಣೆ ಪ್ಲಾನ್? ಸವದಿ ದೆಹಲಿ ಭೇಟಿ ಅಸಲಿ ಕಾರಣ ಗೊತ್ತಾ? ಎಣಕಿದ್ರೆ ಸುಮ್ಮನೆ ಬಿಡುತ್ತಾ ರಾಜಾಹುಲಿ? ಮಾಸ್ಟರ್ ಪ್ಲಾನ್. ರಾಜ್ಯ ಬಿಜೆಪಿಯಲ್ಲಿ ಮಾಸ್ಟರ್ ಪ್ಲಾನ್ಗಳ ಮೇಲೆ ಮಾಸ್ಟರ್ ಪ್ಲಾನ್ಗಳು ಎದ್ದು ಕಾಣ್ತಾ ಇವೆ. ಬಿಎಸ್ವೈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷವಾದ ಬೆನ್ನಲ್ಲೇ ಸೀಕ್ರೆಟ್ ಸಭೆಗಳು ಕೂಡ ನಡೆದು ಹೋಗ್ತಾ ಇವೆ. ಪ್ರತಿ ಸಭೆಯಲ್ಲೂ ನಾಯಕತ್ವ ಬದಲಿಸೋ ಬಗ್ಗೆಯೇ ಚರ್ಚೆಗಳಾಗ್ತಾ ಇವೆ. ಅಷ್ಟಕ್ಕೂ ಅದು ಯಾರ ನಾಯಕತ್ವದ ಬದಲಾವಣೆಗೆ ಪ್ಲಾನ್ ನಡೀತಿದೆ ಗೊತ್ತಾ? ಅದು ಬೇರೆ ಯಾರದ್ದೂ ಅಲ್ಲ, ಸಿಎಂ ಬಿಎಸ್ವೈ ನಾಯಕತ್ವದ ಬದಲಾವಣೆ. ಎಸ್ ವೀಕ್ಷಕರೇ, ತೆರೆಮರೆಯಲ್ಲಿ ಸಿಎಂ ಬಿಎಸ್ವೈ ನಾಯಕತ್ವದ ಬದಲಾವಣೆಗೆ ತಯಾರಿ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಗುಪ್ತಾಗಿ ಚರ್ಚೆಗಳು ಕೂಡ ನಡೀತಿವೆ ಎನ್ನಲಾಗುತ್ತಿದೆ. ಅದು ಹೇಗೆ ಮತ್ತು ಎಲ್ಲಿ ಅನ್ನೋ ಅತಿ ದೊಡ್ಡ ಸೀಕ್ರೆಟ್ ಅನ್ನ ನಾವಿವತ್ತು ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಬಿಎಸ್ವೈ ಸರ್ಕಾರಕ್ಕೆ 1 ವರ್ಷ, ಸಂಪುಟ ಸರ್ಜರಿಗೆ ಸಿಎಂ ಸಿದ್ಧತೆ, ಇದ್ರ ಬೆನ್ನಲ್ಲೇ ನಾಯಕತ್ವ ಬದಲಾವಣೆಗೂ ತಂತ್ರ. ರಾಜಾಹುಲಿ ಬಿಎಸ್ವೈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 1 ವರ್ಷ ಉರುಳಿದೆ. 1 ವರ್ಷ ಉರುಳಿದ ಬೆನ್ನಲ್ಲೇ ಸಂಪುಟ ಸರ್ಜರಿಗೆ ಬಿಎಸ್ವೈ ಪ್ಲಾನ್ ಮಾಡಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲೇ ಸಂಪುಟ ವಿಸ್ತರಣೆ ಇಲ್ವೇ ಪುನರಚನೆ ಆಗೋ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಸಂಪುಟ ಪುನರಚನೆಯಾದ್ರೆ ಬಿಎಸ್ವೈ ಸಂಪುಟದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಶಾಕ್ ಕಾದಿದೆ ಗೊತ್ತಾ? ಆ ಸೀಕ್ರೆಟ್ ರಿಪೋರ್ಟ್ ಅನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸಂಪುಟ ವಿಸ್ತರಣೆ ಮಾತು ಕೇಳಿಬಂದ ಬೆನ್ನಲ್ಲೇ ಡಿಸಿಎಂ ಲಕ್ಷ್ಮಣ್ ಸವದಿ ಮತ್ತು ಸಚಿವೆ ಶಶಿಕಲಾ ಜೊಲ್ಲೆ ದಿಢೀರ್ ದಿಲ್ಲಿಗೆ ಹಾರಿದ್ಯಾಕೆ? ದಿಲ್ಲಿಯಲ್ಲಿ ಏನೇನ್ ನಡೀತು? ಬಿಎಸ್ವೈ ನಾಯಕತ್ವ ಬದಲಾಗೋ ಪ್ಲಾನ್ಗಳು ನಡೀತಿರೋದು ಹೇಗೆ ಅನ್ನೋದು ನಿಜಕ್ಕೂ ಪರಮ ಕುತೂಹಲ ಕೆರಳಿಸುತ್ತಿದೆ. ಜುಲೈ 26ಕ್ಕೆ ಸರಿಯಾಗಿ ಬಿಎಸ್ವೈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಕಂಪ್ಲೀಟ್ ಆಗಿತ್ತು. ಹೀಗಾಗಿ ವರ್ಷದ ಸಾಧನೆಯ ಸಮಾರಂಭವನ್ನ ಬಿಎಸ್ವೈ ಏರ್ಪಡಿಸಿದ್ರು. ಈ ಸಮಾರಂಭದಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ಮತ್ತು ಡಿಸಿಎಂ ಅಶ್ವತ್ಥನಾರಾಯಣ್ ಭಾಗವಹಿಸಿದ್ರು. ಆದ್ರೆ ಡಿಸಿಎಂ ಲಕ್ಷ್ಮಣ ಸವದಿ ಮಾತ್ರ ಕಂಡು ಬಂದಿರಲಿಲ್ಲ. ಇನ್ನು ಎಲ್ಲಾ ಉಸ್ತುವಾರಿ ಸಚಿವರಂತೆ ಲಕ್ಷ್ಮಣ ಸವದಿ ಅವರು ಕೂಡ ಉಸ್ತುವಾರಿ ಹೊತ್ತ ರಾಯಚೂರಿನಲ್ಲೇ ಇದ್ದಿದ್ರು ಪರವಾಗಿಲ್ಲ ಬಿಡು, ಉಳಿದ ಉಸ್ತುವಾರಿ ಸಚಿವರಂತೆ ಸವದಿ ಕೂಡ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ಕೋಬಹುದಿತ್ತು. ಆದ್ರೆ ಸವದಿ ಸಾಹೇಬರು ಅವತ್ತು ರಾಜ್ಯದಲ್ಲೇ ಇರಲಿಲ್ಲ, ಸೀದಾ ದಿಲ್ಲಿ ಫ್ಲೈಟ್ ಹತ್ತಿದ್ರು. ಸವದಿ ಅವರ ಈ ನಡೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವದ ಬದಲಾವಣೆಗಾಗಿ ನಡೆಯುತ್ತಿರೋ ಯತ್ನ ಅನ್ನೋ ಊಹಾಪೋಹಗಳಿಗೆ ಎಡೆಮಾಡಿಕೊಟ್ಟಿದೆ. ಇನ್ನು ದಿಲ್ಲಿ ಅಂಗಳದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಯಾರನ್ನೆಲ್ಲ ಭೇಟಿಯಾಗಿದ್ರು, ಅಷ್ಟಕ್ಕೂ ಅವರು ಯಾಕಾಗಿ ದಿಲ್ಲಿಗೆ ಹೋಗಿದ್ರು ಅನ್ನೋ ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಿವೆ. ಈ ಬಗ್ಗೆ ಲಕ್ಷ್ಮಣ ಸವದಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದು, ಇಲಾಖೆ ಕೆಲಸದ ಮೇಲೆ ನಾನು ದಿಲ್ಲಿಗೆ ಹೋಗಿದ್ದೆ, ಸಿಎಂ ಬದಲಾವಣೆ ಮಾತು ಕೇವಲ ವದಂತಿ, ಅದು ಸತ್ಯಕ್ಕೆ ದೂರವಾದ ಮಾತು ಅಂತಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ 3 ವರ್ಷ ಬಿಎಸ್ವೈ ಅವರೇ ನಮ್ಮ ಸಿಎಂ ಅಂತ ಹೇಳಿದ್ದಾರೆ. ನಾನು ಬಂದಿರತಕ್ಕಂಥದ್ದು ನನ್ನ ಇಲಾಖೆ ಕೆಲಸಕ್ಕೋಸ್ಕರ, ಅದರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರ ನಾಯಕರು. ಮುಂದಿನ 3 ವರ್ಷಗಳ ಕಾಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗಿರ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಭರವಸೆಯಿಂದ ಇದ್ದೀನಿ. ಮುಂದಿನ ತೀರ್ಮಾನದಲ್ಲಿನೂ ಕೂಡ ಅವರ ನೇತೃತ್ವದಲ್ಲೇನೆ ಮತ್ತೆ ಸಾರ್ವತ್ರಿಕ ಚುನಾವಣೆಯನ್ನು ನಾವು ಗೆಲ್ಲಲಿಕ್ಕೆ ಸಂಕಲ್ಪವನ್ನು ಮಾಡ್ತೀವಿ. ಲಕ್ಷ್ಮಣ ಸವದಿ ಅವರು ಏನೇ ಹೇಳಿದ್ರು ಅನುಮಾನಗಳು ಮಾತ್ರ ಕಡಿಮೆ ಆಗ್ತಿಲ್ಲ. ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ಇನ್ನು ದಿಲ್ಲಿಗೆ ಹಾರಿದ್ದ ಲಕ್ಷ್ಮಣ ಸವದಿ ಪೂರ್ವ ನಿರ್ಧಾರದಂತೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯನ್ನ ಭೇಟಿಯಾಗಿದ್ರು. ಆನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ರು ಎನ್ನಲಾಗುತ್ತಿದೆ. ಹಾಗಾದ್ರೆ ಸವದಿ ಕೇಂದ್ರದ ನಾಯಕರನ್ನ ಭೇಟಿಯಾಗಿದ್ಯಾಕೆ? ಅಲ್ಲಿ ಬಿಎಸ್ವೈ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಅನ್ನೋ ಅನುಮಾನಗಳನ್ನು ಹುಟ್ಟುಹಾಕುತ್ತಿದೆ. ಬಿಎಸ್ವೈ ಸರ್ಕಾರಕ್ಕೆ 1 ವರ್ಷವಾದ ಹಿನ್ನೆಲೆಯಲ್ಲಿ ಬಿಎಸ್ವೈ ಅವರ ವಯಸ್ಸು ಹಾಗೂ ಸದ್ಯದ ಪರಿಸ್ಥಿತಿಯ ಕಾರಣದಿಂದ ನಾಯಕತ್ವ ಬದಲಾವಣೆ ಅಗತ್ಯ ಅನ್ನೋ ಚರ್ಚೆ ನಡೆಯುತ್ತಿದೆ. ಆದರೆ ಬಿಎಸ್ವೈ ಬದಲು ಮುಂದಿನ ನಾಯಕ ಯಾರು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಮಾತ್ರ ಸಿಗುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ದಿಢೀರ್ ದಿಲ್ಲಿ ಭೇಟಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಚುನಾವಣೆಯಲ್ಲಿ ಸೋತರೂ ಡಿಸಿಎಂ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ಲಕ್ಷ್ಮಣ ಸವದಿ ಸಿಎಂ ಪಟ್ಟಕ್ಕಾಗಿ ಲಾಬಿ ನಡೆಸುತ್ತಿದ್ದಾರಾ ಅನ್ನೋ ವಿಶ್ಲೇಷಣೆಗಳು ನಡೆಯುತ್ತಿವೆ. ಇಂಥ ರಾಜಕೀಯ ವಿಶ್ಲೇಷಣೆಗಳಿಗೆ ಹಲವು ಕಾರಣಗಳು ಇವೆ. 3.5 ವರ್ಷ ಕಳೀಲಿ, ಅಲ್ಲಿ ಮಾತು ಬಿಟ್ಟು ನಮ್ಮ ಕಡೆ ಬರಕ್ಕೆ ಅವಾಗ ಕುಮಟೋಳವ್ರು ಇರ್ತಾರೋ, ಆಚೆ ಕಡೆ ಶಿವಮೊಗ್ಗ ಪಾಟೀಲ್ ಇರ್ತಾರೆ.
ನಿನಗೊಂದು ಹೊಸ ಜಾಗ ಹುಡುಕಾಡಿ ಬರ್ತಲ್ಲ. ಡಿಸಿಎಂ ಸವದಿ ಅವರಿಗೆ ಬೆಂಬಲವಿದೆ. ಅದರಲ್ಲೂ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೃಪಾ ಕಟಾಕ್ಷವಿದೆ. ಹೀಗಾಗಿನೇ ಅವರು ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಡಿಸಿಎಂ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಕಂಡಿದ್ರು ಎನ್ನಲಾಗುತ್ತಿದೆ. ಇನ್ನು ಹೈಕಮಾಂಡ್ ನಾಯಕರು ಯಾವಾಗಲೂ ಅಚ್ಚರಿಯ ನಿರ್ಧಾರಗಳನ್ನು ಪ್ರಕಟಿಸುತ್ತಾರೆ. ಹೀಗಾಗಿ ಸಿಎಂ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಅಚ್ಚರಿ ನಿರ್ಧಾರ ಹೊರಬಿದ್ರೂ ಅಚ್ಚರಿ ಇಲ್ಲ ಅನ್ನೋ ಚರ್ಚೆಗಳು ನಡೆಯುತ್ತಿವೆ. ಇನ್ನೊಂದು ಆಂಗಲ್ನಲ್ಲಿ ನೋಡೋದಾದ್ರೆ ಲಕ್ಷ್ಮಣ ಸವದಿ ಡಿಸಿಎಂ ಆಗಿರುವುದಕ್ಕೆ ಪಕ್ಷದಲ್ಲಿ ಒಂದು ಬಣದ ಅಸಮಾಧಾನವಿದೆ. ಈ ನಿಟ್ಟಿನಲ್ಲಿ ಡಿಸಿಎಂ ಸ್ಥಾನಕ್ಕಾಗಿ ಪಕ್ಷದಲ್ಲಿ ಪೈಪೋಟಿ ನಡೆಯುತ್ತಿದೆ. ಸಚಿವ ಶ್ರೀರಾಮುಲು, ರಮೇಶ್ ಜಾರಕಿಹೊಳಿ ಡಿಸಿಎಂ ಪಟ್ಟಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಇದೀಗ ಸಂಪುಟ ಪುನರಚನೆಯ ಮಾತು ಕೂಡ ಕೇಳಿ ಬರುತ್ತಿದೆ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ದೆಹಲಿಗೆ ತೆರಳಿದ್ದು ತಮ್ಮ ಡಿಸಿಎಂ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಎಂದು ಹೇಳಲಾಗುತ್ತಿದೆ. ಹೈಕಮಾಂಡ್ನಿಂದ ಬರಲೇ ಇಲ್ಲ ಶುಭಾಶಯ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಎಸ್, ಕರ್ನಾಟಕದಲ್ಲಿ ಬಿಎಸ್ವೈ ಸರ್ಕಾರ 1 ವರ್ಷ ಪೂರೈಸಿದ್ರು ಬಿಜೆಪಿ ಹೈಕಮಾಂಡ್ನಿಂದ ಒಂದೇ ಒಂದು ಶುಭಾಶಯದ ಮೆಸೇಜ್ ಬಂದಿಲ್ಲ. ಇದು ಸಹಜವಾಗಿ ಸಿಎಂ ಬಿಎಸ್ವೈಗೆ ನೋವುಂಟು ಮಾಡಿದೆ. ಹೀಗಾಗಿ ದಿಲ್ಲಿಯಲ್ಲಿ ಏನ್ ನಡೆದಿರಬಹುದು ಅನ್ನೋ ಅನುಮಾನ ಬಿಎಸ್ವೈರನ್ನು ಕಾಡದೇ ಇರಲ್ಲ. ಬುಡಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ ರಾಜ. ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರಗಳು ಏನೇ ಇದ್ರು ರಾಜ್ಯದಲ್ಲಿ ಬಿಎಸ್ವೈ ವೈಯಕ್ತಿಕವಾಗಿ ತಮ್ಮದೇ ಆದ ವರ್ಚಸ್ಸನ್ನು ರೂಪಿಸಿಕೊಂಡಿದ್ದಾರೆ. ಅದಕ್ಕೆ ತಡೆಯೊಡ್ಡೋಕೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ಡಿಸಿಎಂ ಲಕ್ಷ್ಮಣ ಸವದಿ ದಿಲ್ಲಿಗೆ ಹೋಗ್ತಿದ್ದಂತೆ ಇತ್ತ ಬಿಎಸ್ವೈ ಏಕಾಏಕಿ ಕೋರ್ ಕಮಿಟಿನೂ ಕನ್ಸಲ್ಟ್ ಮಾಡದೆ 24 ಮಂದಿಯನ್ನ ನಿಗಮ ಮಂಡಳಿಗೆ ನೇಮಕ ಮಾಡಿ ತಮ್ಮದೇ ಆದ ದಾಳ ಉರುಳಿಸಿದ್ರು. ಆ ಮೂಲಕ ನಾನೇನು ಕಡಿಮೆ ಇಲ್ಲ ಅನ್ನೋ ಸಂದೇಶವನ್ನ ದಿಲ್ಲಿ ನಾಯಕರಿಗೆ ರವಾನಿಸಿದ್ರ ಬಿಎಸ್ವೈ. ತನ್ನ ವಿರುದ್ಧ ಷಡ್ಯಂತ್ರ ರೂಪಿಸಿದವರಿಗೆ ತಮ್ಮ ಶಕ್ತಿ ಏನು ಅಂತ ತೋರಿಸಿದ್ರ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಆದ್ರೆ ಇದನ್ನ ಹೈಕಮಾಂಡ್ಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂತಾನೂ ಹೇಳೋದಕ್ಕಾಗಲ್ಲ. ಇದು ಕೂಡ ಖಾಲಿ ಇದ್ದ ನಿಗಮ ಮಂಡಳಿ ಭರ್ತಿ ಮಾಡಿಕೊಂಡ ಸಾಮಾನ್ಯ ಪ್ರಕ್ರಿಯೆ ಅಂತಾನೆ ಮೇಲ್ನೋಟಕ್ಕೆ ಹೇಳಲಾಗಿದೆ. ಬಿಎಸ್ವೈ ಸಿಎಂ ಆದ ಬಳಿಕ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗುತ್ತಿವೆ. ಉತ್ತರ ಕರ್ನಾಟಕದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿತ್ತು. ಇನ್ನೇನು ಆ ಸಂಕಷ್ಟ ಕಡಿಮೆ ಆಯಿತು ಅನ್ನುವಷ್ಟರೊಳಗೆ ಕಳೆದ ಮಾರ್ಚ್ನಿಂದ ಕೊರೋನಾ ಬಂದು ಕೂತಿದೆ. ಬೆಡ್ ಸಮಸ್ಯೆ, ಆಂಬ್ಯುಲೆನ್ಸ್ ಸಮಸ್ಯೆ ಕಾಡುತ್ತಿದೆ. ಜನ ಬೀದಿಗಳಲ್ಲಿ ಸಾಯ್ತಿದ್ದಾರೆ. ಇಂಥ ಸಂಕಷ್ಟವನ್ನ ಬಿಎಸ್ವೈ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಖುದ್ದು ಕೇಂದ್ರ ಸರ್ಕಾರವೇ ಕೊರೋನಾ ಕಂಟ್ರೋಲ್ ಮಾಡೋದ್ರಲ್ಲಿ ಕರ್ನಾಟಕ ಮಾದರಿಯನ್ನ ಹೊಗಳಿತ್ತು. ಹಿಂಗಿರುವಾಗ ಬಿಎಸ್ವೈನ ಬದಲಾಯಿಸುವ ಲಕ್ಷಣಗಳು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಆದ್ರೆ ದೆಹಲಿಗೆ ಹೋಗಿ ಬಂದಿರೋ ನಾಯಕರ ವರ್ತನೆಯಿಂದ ನಾಯಕತ್ವ ಬದಲಾವಣೆಯ ಕಸರತ್ತು ನಡೆಯುತ್ತಿದೆ ಅಂತ ಹೇಳೋದಕ್ಕೂ ಆಗಲ್ಲ. ಅದು ಅಲ್ಲದೆ ಕೊರೋನಾ ಟೈಮಲ್ಲಿ ನಾಯಕತ್ವ ಬದಲಾವಣೆ ಮಾಡೋ ಸಾಹಸಕ್ಕೆ ಕೇಂದ್ರ ಬಿಜೆಪಿ ಕೈ ಹಾಕೋದು ಅನುಮಾನ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೀಗ ಕೊರೋನಾನೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದರ ನಡುವಲ್ಲೇ ಚೀನಾ ಮತ್ತು ಪಾಕಿಸ್ತಾನ ಸೇನೆ ಗಡಿಯಲ್ಲಿ ಬಂದು ಕುಂತಿವೆ. ಇಂಥ ಟೈಮಲ್ಲಿ ನಾಯಕತ್ವ ಬದಲಾವಣೆ ಮಾಡೋ ಲೆಕ್ಕಾಚಾರ ದೂರದ ಮಾತು ಅಂತಾನೆ ಹೇಳಬಹುದು. ಯಡಿಯೂರಪ್ಪರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಒಂದು ಕಡೆ ಬರ, ಇನ್ನೊಂದು ಕಡೆ ನೆರೆ, ಅದರ ಮಧ್ಯೆ ಉಪಚುನಾವಣೆಗಳು, ಅದರ ಮಧ್ಯೆ ಕೋವಿಡ್, ಅವ್ರು ಮಾಡಿರ್ತಕ್ಕಂಥ ಕಾರ್ಯ, ಜನರ ಕಷ್ಟಗಳನ್ನು ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಜನಮಾನಸದಲ್ಲಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳಿದೆ. ಜನ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡಿದ್ದಾರೆ. ಹಾಗೆ ಯಡಿಯೂರಪ್ಪರು ಏನು ಅಂತ ಜನರಿಗೆ ಅರ್ಥ ಆಗಿದೆ. ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಡಿಸಿಎಂ ಲಕ್ಷ್ಮಣ್ ಸವದಿ ದಿಲ್ಲಿಗೆ ಹೋಗಿದ್ಯಾಕೆ? ಬಿಎಸ್ವೈ ವರ್ಷದ ಸಂಭ್ರಮಕ್ಕೆ ಹೈಕಮಾಂಡ್ ನಾಯಕರು ಯಾಕೆ ಶುಭ ಕೋರ್ಲಿಲ್ಲ? ಅದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಬಿಎಸ್ವೈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷ. ಆದ್ರೆ ಈ ಒಂದೇ 1 ವರ್ಷದಲ್ಲೇ ಬಿಎಸ್ವೈ ಬದಲಾವಣೆಗೆ ಪ್ಲಾನ್ ನಡೀತಾ? ಹೈಕಮಾಂಡ್ ಮಟ್ಟದಲ್ಲಿ ಬಿಎಸ್ವೈ ಯಾಕೆ ಹೋಲ್ಡ್ ಇಟ್ಕೊಳ್ಳೋಕೆ ಸಾಧ್ಯವಾಗಿಲ್ಲ? ಅಷ್ಟಕ್ಕೂ ಡಿಸಿಎಂ ಸವದಿ ದಿಲ್ಲಿಗೆ ಹೋಗಿದ್ಯಾಕೆ ಗೊತ್ತಾ? ಹೇಳಿದೆ ನೋಡಿ, ಪಿನ್ ಟು ಪಿನ್ ಡೀಟೇಲ್ಸ್. ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈನೇ ರಾಜಾಹುಲಿ. ನಾಯಕತ್ವ ಬದಲಾವಣೆ ಅಷ್ಟು ಸುಲಭವಲ್ಲ. ಅವ್ರು ಯಾವುದು ಲೀಸ್ಟ್ ಕೊಟ್ಟಿಲ್ಲ ರೀ. ನಾವೇನ್ ಲೀಸ್ಟ್ ಕೊಟ್ಟಿದ್ರೆ ಅದಕ್ಕೆ ಬಹುತೇಕ ಒಪ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ರಾಜಾಹುಲಿ ಬಿಎಸ್ವೈ ಅವರೇ ಕಿಂಗ್. ಬಿಎಸ್ವೈರನ್ನ ಸೈಡ್ ಲೈನ್ ಮಾಡೋಕೆ ಸಾಧ್ಯವೇ ಆಗಲ್ಲ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವರೇ ಅಂತ ಹೇಳಬಹುದು. ಈ ವಿಷಯ ಹೈಕಮಾಂಡ್ ನಾಯಕರಿಗೂ ಗೊತ್ತು. ಹೀಗಿದ್ರೂ ಹೈಕಮಾಂಡ್ ನಾಯಕರು ಕೆಲವು ವಿಷಯಗಳಲ್ಲಿ ಬಿಎಸ್ವೈ ಮಾತಿಗೆ ಯಾಕೆ ಅಷ್ಟು ಮಹತ್ವ ಕೊಡಲ್ಲ? ರಾಜ್ಯದಲ್ಲಿ ಬಿಎಸ್ವೈ ಸರ್ಕಾರ 1 ವರ್ಷ ಪೂರೈಸಿದ್ರು ಅದ್ಯಾಕೆ ಯಡಿಯೂರಪ್ಪನವರಿಗೆ ಶುಭ ಕೋರಲಿಲ್ಲ? ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಕೆಲವರ ಹುಟ್ಟುಹಬ್ಬ ಮತ್ತು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಟ್ವೀಟ್ ಮಾಡೋ ಪ್ರಧಾನಿ ಮೋದಿ ಯಡಿಯೂರಪ್ಪನವರಿಗಾಗಿ ಒಂದೇ ಒಂದು ಟ್ವೀಟ್ ಕೂಡ ಯಾಕೆ ಮಾಡಲಿಲ್ಲ? ಇದಕ್ಕೆ ಹಲವು ಕಾರಣಗಳಿವೆ. ಹಾಗಾದ್ರೆ ಏನು ಕಾರಣಗಳು ಅಂತೀರಾ? ತೋರಿಸ್ತೀವಿ ನೋಡಿ. ರಾಜಾಹುಲಿ ಬಿಎಸ್ವೈ ರಾಜ್ಯ ಬಿಜೆಪಿಯ ಪ್ರಬಲ ನಾಯಕ. ಬಿಎಸ್ವೈ ಅವರ ವರ್ಚಸ್ಸು ಮತ್ತು ಅವಿರತ ಶ್ರಮದಿಂದಾಗಿನೇ 2008ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರಕ್ಕೇರಿತ್ತು. ಆನಂತರ 2012ರಲ್ಲಿ ಬಿಎಸ್ವೈ ಕೆಜೆಪಿ ಪಕ್ಷಕ್ಕೆ ಸೇರಿದ್ರಿಂದ 2013ರಲ್ಲಿ ನಡೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು. ಆದರೆ ಬಿಎಸ್ವೈ ಮತ್ತೆ ಬಿಜೆಪಿಗೆ ವಾಪಸ್ ಬಂದರು.
ಹೀಗಾಗಿ 2018ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 104 ಸ್ಥಾನಗಳನ್ನು ಪಡೆದ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದಾಗಿ ಬಿಜೆಪಿಗೆ ಸರ್ಕಾರ ರಚಿಸುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಪಟ್ಟು ಬಿಡದ ತ್ರಿವಿಕ್ರಮನಂತೆ ಹೋರಾಡಿದ ಬಿಎಸ್ವೈ ಆಪರೇಷನ್ ಕಮಲದ ಮೂಲಕ ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿದ್ರು. ಆದರೆ 75 ವರ್ಷ ದಾಟಿದ ಮೇಲೆ ಬಿಜೆಪಿಯಲ್ಲಿ ಪ್ರಮುಖ ಹುದ್ದೆ ಕೊಡಲ್ಲ ಅನ್ನೋ ಅಲಿಖಿತ ನಿಯಮ ಇದೆ. ಹೀಗಾಗಿ ಅದಾಗಲೇ 75 ವರ್ಷ ವಯಸ್ಸಾಗಿದ್ದ ಬಿಎಸ್ವೈರನ್ನ ಸಿಎಂ ಮಾಡೋಕೆ ಹೈಕಮಾಂಡ್ ನಾಯಕರು ಹಿಂದೇಟು ಹಾಕಿದ್ರು. ಆದ್ರೆ ಬಿಎಸ್ವೈ ವಿಷಯದಲ್ಲಿ ಹಾಗೆ ಮಾಡೋಕೆ ಬರಲ್ಲ. ಹಾಗೆ ಮಾಡಿದ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಲಿಂಗಾಯತರ ವಿರೋಧ ಕಟ್ಟಿಕೊಳ್ಳುವ ಆತಂಕ ಇತ್ತು. ಹೀಗಾಗಿ ಒಲ್ಲದ ಮನಸ್ಸಿಂದಲೇ ಹೈಕಮಾಂಡ್ ಬಿಎಸ್ವೈ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಓಕೆ ಎಂದಿತ್ತು. ಆನಂತರ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಟೈಮಲ್ಲೂ ಹೈಕಮಾಂಡ್ ನಾಯಕರ ಮಾತೆ ಫೈನಲ್ ಆಗಿತ್ತು. ಅಂದ್ರೆ ಒಂದರ್ಥದಲ್ಲಿ ಬಿಎಸ್ವೈ ರಾಜ್ಯದ ಸಿಎಂ ಆಗಿದ್ರು ಸರ್ಕಾರದ ರಿಮೋಟ್ ಕಂಟ್ರೋಲ್ ಹೈಕಮಾಂಡ್ ಕೈಯಲ್ಲಿದೆ. ಪ್ರತಿಯೊಂದು ವಿಷಯಕ್ಕೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಬಿಎಸ್ವೈ ಕಾಯುವಂತ ಪರಿಸ್ಥಿತಿ ಎದುರಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇನ್ನು ಮುಂದಿನ 5 ವರ್ಷಗಳಲ್ಲಿ ಬಿಜೆಪಿಯಲ್ಲಿ ಮತ್ತೊಬ್ಬ ಪ್ರಬಲ ಲಿಂಗಾಯತ ಲೀಡರ್ ಮತ್ತು ಸಿಎಂ ಆಗುವಂತವರನ್ನ ಹುಟ್ಟುಹಾಕಬೇಕಾಗಿತ್ತು. ಹೀಗಾಗಿನೇ ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುವ ಸೋತ ಲಕ್ಷ್ಮಣ್ ಸವದಿಯನ್ನ ಡಿಸಿಎಂ ಮಾಡಿದ್ದು. ಇವರ ಜೊತೆಗೆ ಎಸ್ಸಿ ಎಸ್ಟಿ ಸಮುದಾಯಗಳನ್ನ ಪ್ರತಿನಿಧಿಸುವ ಗೋವಿಂದ ಕಾರಜೋಳ ಮತ್ತು ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವ ಡಾಕ್ಟರ್ ಅಶ್ವತ್ಥನಾರಾಯಣ ಅವರನ್ನ ಡಿಸಿಎಂಗಳನ್ನಾಗಿ ನೇಮಿಸಿತ್ತು ಹೈಕಮಾಂಡ್. ಆದ್ರೆ ಬಿಎಸ್ವೈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದರೂ ಬಿಎಸ್ವೈಗೆ ಪರ್ಯಾಯ ನಾಯಕರಾಗಿ ಯಾರೂ ಗುರುತಿಸಿಕೊಳ್ಳಲೇ ಇಲ್ಲ. ಅದರಲ್ಲೂ ಹೈಕಮಾಂಡ್ ಅತಿಯಾಗಿ ನಂಬಿಕೆ ಇಟ್ಟಿದ್ದ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಅಂದುಕೊಂಡಷ್ಟರ ಮಟ್ಟಿಗೆ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲಿಲ್ಲ ಎನ್ನಲಾಗುತ್ತಿದೆ. ಕಳೆದ ಉಪಚುನಾವಣಾ ಪ್ರಚಾರವೇ ಇರಲಿ, ಮಹಾರಾಷ್ಟ್ರದ ಚುನಾವಣೆಯೇ ಇರಲಿ, ತಮ್ಮ ಭಾಷಣದಲ್ಲಾಗ್ಲಿ ಕಾರ್ಯದಲ್ಲಾಗ್ಲಿ ಸವದಿ ಎಲ್ಲರಿಗಿಂತ ಡಿಫರೆಂಟ್ ಆಗಿ ಗುರುತಿಸಿಕೊಳ್ಳಲಿಲ್ಲ. ಹೀಗಾಗಿ ಸವದಿ ವಿರುದ್ಧ ಹೈಕಮಾಂಡ್ ನಾಯಕರು ಅಸಮಾಧಾನಗೊಂಡಿದ್ರು ಅನ್ನೋ ಮಾತುಗಳಿವೆ. ಹೀಗಾಗಿ ಸಚಿವ ಸ್ಥಾನ ಗಟ್ಟಿ ಮಾಡಿಕೊಳ್ಳುವುದಕ್ಕಾಗಿಯೇ ಸವದಿ ದಿಲ್ಲಿಗೆ ಹೋಗಿರಬಹುದು ಅನ್ನೋ ವಿಶ್ಲೇಷಣೆಗಳಿವೆ. ಇನ್ನು ಬಿಎಸ್ವೈ ಸರ್ಕಾರಕ್ಕೆ 1 ವರ್ಷವಾದರೂ ಹೈಕಮಾಂಡ್ ನಾಯಕರ ನಿರೀಕ್ಷೆಗಳನ್ನ ಡಿಸಿಎಂಗಳು ತಲುಪಿರಲಿಲ್ಲ. ಹೀಗಾಗಿನೇ ಹೈಕಮಾಂಡ್ ನಾಯಕರು ಬಿಎಸ್ವೈ ಸರ್ಕಾರಕ್ಕೆ ಶುಭ ಕೋರಲಿಲ್ವಾ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಕೊರೋನಾ ನಿಯಂತ್ರಿಸೋಕೆ ಬಿಎಸ್ವೈ ಪಣ ತೊಟ್ಟಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ಅಧಿಕಾರಿಗಳು, ಸಚಿವರು ಮತ್ತು ಉಸ್ತುವಾರಿಗಳ ಬೆವರಿಳಿಸುತ್ತಿದ್ದಾರೆ. ಇಂಥ ಟೈಮಲ್ಲಿ ಹೈಕಮಾಂಡ್ ನಾಯಕರು ಬಿಎಸ್ವೈ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ರಾಜ್ಯದ ಲಿಂಗಾಯತರ ವಿರೋಧ ಕಟ್ಟಿಕೊಂಡಂತಾಗುತ್ತೆ. ಬಹುಸಂಖ್ಯಾತ ಲಿಂಗಾಯತರಿರೋ ಕರ್ನಾಟಕದಲ್ಲಿ ಬಿಜೆಪಿ ಲಿಂಗಾಯತರ ವಿರೋಧ ಕಟ್ಟಿಕೊಂಡ್ರೆ ಮುಂದಿನ ಚುನಾವಣೆ ಎದುರಿಸೋದು ಕಷ್ಟವಾಗಬಹುದು. ಅದು ಅಲ್ಲದೆ ಸ್ವಾಮೀಜಿಗಳು, ಮಠಾಧೀಶರು ಎಲ್ಲರೂ ಬಿಎಸ್ವೈ ಬೆನ್ನಿಗಿದ್ದಾರೆ. ಇದು ಕೂಡ ಬಿಎಸ್ವೈ ಶಕ್ತಿಯನ್ನು ತೋರಿಸುತ್ತೆ. ಹೀಗಾಗಿ ಬಿಎಸ್ವೈ ಬದಲಾವಣೆ ಮಾಡಿದ್ರೆ ಅಲ್ಲೋಲ ಕಲ್ಲೋಲವೇ ಆಗಬಹುದು ಅನ್ನೋ ಆತಂಕವೂ ಹೈಕಮಾಂಡ್ಗಿದೆ. ಹಾಗಾದ್ರೆ ಹೈಕಮಾಂಡ್ ಮುಂದಿರೋ ಆಪ್ಷನ್ ಏನು? ಆಗಸ್ಟ್ ನಲ್ಲಿ ನಡೆಯೋ ಸಂಪುಟ ವಿಸ್ತರಣೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅದನ್ನ ತೋರಿಸ್ತೀವಿ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಸಿಎಂ ಬಿಎಸ್ವೈ ನಿರ್ಧರಿಸಿದ್ದಾರೆ. ಹಾಗಾದ್ರೆ ಸಂಪುಟಕ್ಕೆ ಯಾರನ್ನ ಸೇರಿಸ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಆಗತ್ತಾ, ಇಲ್ಲ ಬಿಎಸ್ವೈ ನಿರ್ಧಾರಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತಾ? ಒಂದೊಮ್ಮೆ ಸಂಪುಟ ಪುನರಚನೆಯಾದ್ರೆ ಯಾರ್ಯಾರ ಖಾತೆಗೆ ಕತ್ತರಿ ಬೀಳುತ್ತೆ, ಯಾರ್ಯಾರು ಸಂಪುಟ ಸೇರ್ತಾರೆ? ಇಲ್ಲದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಬಿಎಸ್ವೈ ನಾಯಕತ್ವ ಬದಲಾವಣೆ ಆಗಲ್ಲ ಅಂತಾನೆ ಹೇಳಬಹುದು. ಹೀಗಾಗಿ ಆಗಸ್ಟ್ ನಲ್ಲಿ ಸಂಪುಟ ವಿಸ್ತರಣೆ ಆಗುವುದು ಬಹುತೇಕ ಖಚಿತ. ಆದ್ರೆ ಖಾಲಿ ಇರೋ ಈ 6 ಸ್ಥಾನಗಳು ಯಾರ್ಯಾರಿಗೆ ಸಿಗಲಿದೆ ಅನ್ನೋದೇ ಸದ್ಯದ ಕುತೂಹಲ. ಯಾಕಂದ್ರೆ ವಲಸೆ ಬಂದ ಎಂಟಿಬಿ ನಾಗರಾಜ್, ಎಚ್ ವಿಶ್ವನಾಥ್, ಆರ್ ಶಂಕರ್ಗೆ 3 ಸ್ಥಾನಗಳನ್ನ ನೀಡಲೇಬೇಕಾದ ಅನಿವಾರ್ಯತೆ ಬಿಎಸ್ವೈಗಿದೆ. ಉಳಿದ 3 ಸ್ಥಾನಗಳ ಪೈಕಿ 2 ಮುನಿರತ್ನ ಹಾಗೂ ಪ್ರತಾಪ್ ಗೌಡ ಪಾಟೀಲ್ಗೆ ಕಾಯ್ದಿರಿಸಬೇಕಾದ ಅನಿವಾರ್ಯತೆಯೂ ಇದೆ. ಹೀಗಾದಲ್ಲಿ ಉಳಿಯೋದು ಕೇವಲ 1 ಸ್ಥಾನ. ಈ ನಡುವೆ ಉಮೇಶ್ ಕತ್ತಿ, ಬಸನಗೌಡ ಪಾಟೀಲ್ ಯತ್ನಾಳ್, ರಾಜು ಗೌಡ, ಸಿಪಿ ಯೋಗೇಶ್ವರ್ ಸೇರಿದಂತೆ ಸರತಿಯ ಸಾಲಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಇವರನ್ನೆಲ್ಲ ಸಂಭಾಳಿಸುವುದು ಯಡಿಯೂರಪ್ಪ ಅವರಿಗೆ ಸವಾಲಿನ ಸಂಗತಿಯೇ ಸರಿ. ಈ ನಿಟ್ಟಿನಲ್ಲಿ ಬಂಡಾಯ ಆರಂಭವಾದರೆ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಲ್ಪಡುವ ಸಾಧ್ಯತೆಯನ್ನು ಅಲ್ಲಗಳೆಯುವ ಹಾಗಿಲ್ಲ ಎಂದು ಹೇಳಲಾಗುತ್ತಿದೆ. ಇನ್ನು ರಾಜ್ಯ ಸರ್ಕಾರದ ರಿಮೋಟ್ ಕಂಟ್ರೋಲ್ ಹೈಕಮಾಂಡ್ ಕೈಯಲ್ಲಿದ್ದು ಸಂಪುಟ ವಿಸ್ತರಣೆ ವಿಚಾರವಾಗಿ ಯಾರಿಗೆಲ್ಲ ಸಚಿವಗಿರಿ ಕೊಡಬೇಕು ಅನ್ನೋ ಬಿಎಸ್ವೈ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಸೂಚಿಸುತ್ತಾ ಅನ್ನೋ ಗೊಂದಲ ಕೂಡ ಇದೆ. ಅದೇನೇ ಇದ್ರೂ ಬಿಜೆಪಿ ಹೈಕಮಾಂಡ್ ನಿರ್ಧಾರಗಳು ಯಾವಾಗಲೂ ಅಚ್ಚರಿಯಾಗಿರ್ತವೆ. ಹೀಗಾಗಿ ರಾಜ್ಯದಲ್ಲಿ ಯಾರು ಏನೇ ಲೆಕ್ಕಾಚಾರ ಹಾಕಿದ್ರು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರಗಳೇ ಬೇರೆ ಇರುತ್ತವೆ. ಹೀಗಾಗಿ ಹೈಕಮಾಂಡ್ ನಿರ್ಧಾರ ಗೇಮ್ ಚೇಂಜರ್ ಆಗಿರುತ್ತೆ ಅನ್ನೋದಂತೂ ನೋಡಿದ್ರಲ್ಲ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.